ದರ್ಶನ್ ಅವರ ದಿನಚರಿ ಹೇಗಿರುತ್ತೆ ಡೈಲಿ ಜೈಲಲ್ಲಿ? ಸೊ 12 ನಿಮಿಷ ನಾನು ಅವ್ರು ನೋಡಿದ ದಿನಚರಿ, ಹ್ಮ್. ಅವ್ರ ದಿನಚರಿ ಗೊತ್ತಿಲ್ಲ. ಬಟ್ ಜೈಲ್ ದಿನಚರಿ ಹೇಳ್ಬೋದು. ಅದು ಸೇಮ್ ದರ್ಶನ್ ಸರ್ಗೆ ಇರುತ್ತೆ. ಅದು ಬೇರೆ ಏನಿಗೆ ವ್ಯತ್ಯಾಸ ಏನಿರಲ್ಲ. ಹ್ಮ್. ಬೆಳಿಗ್ಗೆ 6-7 ಗಂಟೆಗೆ ಅನ್ಲಾಕ್ ಮಾಡ್ತಾರೆ. ಅದೇ ಕಾಫಿ ಮತ್ತು ತಿಂಡಿ ಬರುತ್ತೆ. ಅವರು ಫ್ರೆಶ್ ಆಗಿಬಿಟ್ಟು ತಿಂಡಿ ತಿಂತಾರೆ. ಅಂದರೆ ಕಾಮನಾಗಿ ಎಲ್ಲರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಎಲ್ಲರಿಗೂ ತಿಂಡಿ ತಿನ್ನೋದು ಮಾಮೂಲು. ಇನ್ನೇನು ಹೊರಗಡೆ ಬಿಡೋಂಗಿಲ್ಲ. ದರ್ಶನ್ ಸಾರಿಗಾದರೆ ಔಟರ್ಸ್ ನೋಡೋಕೆ ಬಿಡೋಂಗಿಲ್ಲ. ಅಂದರೆ ಹೊರಗಡೆ ಬರೋಕ್ಕೆ ಚಾನ್ಸ್ ಇಲ್ಲ ದರ್ಶನ್ ಸಾರ್ಗೆ. ಅಲ್ಲೇ ಅವ್ರೊಂದು ರೂಮ್ ಮುಂದೆ ಒಂದು ಗಾರ್ಡನ್ ಥರ ಇದೆ, ಅಂದರೆ ಓಡಾಡೋಕೆ ಒಂದು ಜಾಗ ಇದೆ. ಅಲ್ಲೇ ವಾಕ್ ಮಾಡಬೇಕು ಅವರು. ಅಲ್ಲೇ ವಾಕ್ ಮಾಡೋದು. ಜೈಲು ಕೊಟ್ಟಿರೋ ಫುಡ್ಡೇ ತಿನ್ನಬೇಕು. ಅಲ್ಲೇನು ವಿಶೇಷವಾದ ಸೌಲಭ್ಯಗಳೇನು ಕೊಟ್ಟಿಲ್ಲ ಅವ್ರಿಗೆ. ಅಂದ್ರೆ VIP ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೆ ಖಂಡಿತ ಇಲ್ಲ ಸರ್. ಅದು 100% ಸುಳ್ಳು. ಅದು VIP ಟ್ರೀಟ್ಮೆಂಟ್ ದರ್ಶನ್ ಸರಿಗೆ ಕೊಟ್ಟೇ ಇಲ್ಲ. ಕೊಟ್ಟರೆ ಚೆನ್ನಾಗಿರ್ತೈತೆ ಏನೋ ಗೊತ್ತಿಲ್ಲ. ಆದರೆ ದರ್ಶನ್ ಸರಿಗೆ VIP ಟ್ರೀಟ್ಮೆಂಟ್ ಇಲ್ಲ ಸರ್. ಮಾಮೂಲು ಇಲ್ಲಿದೆ ನೋಡಿ. ಇದೇ ಹಾಸಿಗೆ ಎಷ್ಟು ದಪ್ಪ ಇದೆ. ತುಂಬ ಜೈಲ್ದೇ ಜಮಖಾನ, ಜೈಲ್ದೇ ಬೆಡ್ಶೀಟು, ಜೈಲ್ದೇ ಇದೆ ಅಷ್ಟೇ. ಅದನ್ನೇ ಹೊತ್ಕೋಬೇಕು. ನೆಲದ ಮೇಲೆ ಮಲಗಬೇಕು. ನೆಲದ ಮೇಲೇ ಮಲಗ್ತಾರೆ ಸರ್ ಅವರು. ನೆಲದ ಮೇಲೇ ಮಲಗಬೇಕು. ಒಂದು ಸೊಳ್ಳೆ ಪರದೆ ಇದೆ ಅಷ್ಟೇ. ಇಂಥದ್ದೊಂದು 20 ಲೀಟ್ರದ್ದು ಒಂದು ಕ್ಯಾನ್ ಇದೆ ಕುಡಿಲಿಕ್ಕೆ. ಗ್ರಂಥಾಲಯದಿಂದ ಬಂದಿರೋ ಬುಕ್ಸ್ಗಳಿದ್ದಾವೆ ಅವ್ರ ಹತ್ರ. ಆ ಬುಕ್ಸ್ಗಳು ಓದ್ತಾರೆ. ಬೇಜಾರಾದಾಗ ಅಲ್ಲಿ ಫೀಲ್ಡ್ ಇದೆ, ಫೀಲ್ಡಲ್ಲಿ ವಾಕ್ ಮಾಡ್ಬೋದು ಅವರು ಅಷ್ಟೇ. ಅಲ್ಲಿ ಏನಿಲ್ಲ ಸರ್. ಏನು ಸೌಲಭ್ಯಗಳು ಕೊಟ್ಟಿಲ್ಲ ಅವ್ರಿಗೆ ಯಾವುದೇ ಥರದ್ದು. ಅಂದರೆ ಪ್ರಿಸನ್ ಕಾಲ್ ಸಿಸ್ಟಮ್ ಇದೆ. ಪ್ರಿಸನ್ ಕಾಲ್ ಸಿಸ್ಟಮ್ ಅಂದರೆ 3 ನಂಬರಿಗೆ ಮಾಡ್ಬೋದು ಅವರು. ಅದು ಜೈಲ್ ಮ್ಯಾನ್ಯುಯಲಲ್ಲಿದೆ. ಜೈಲ್ ಮ್ಯಾನ್ಯುಯಲ್ಲೇ 3 ನಂಬರಿಗೆ ಮಾಡ್ಬೋದು. ಜೈಲು ಮ್ಯಾನ್ಯುಯಲಲ್ಲಿ ಏನೇನಿದೆಯೋ ಅದನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ ಸರ್ ಅವ್ರಿಗೆ. ಬೇರೆವೆಲ್ಲ ಕೊಡೋಲ್ಲ. ಏನೇನಿರುತ್ತೆ? ಊಟ ಕೊಡ್ಬೋದು. ಊಟ ಕೊಡಬೇಕು. ಜೈಲು ಊಟನೇ ಕೊಡಬೇಕು ಅವ್ರಿಗೆ. ಆಮೇಲೆ ಜೈಲಲ್ಲಿ ಏನು ಜಮಖಾನ, ಜೈಲು ಬಟ್ಟೆ ಏನು ಅಂದರೆ ಬೆಡ್ಶೀಟ್ಗಳು ಅದನ್ನೇ ಕೊಡ್ತಾರೆ. ವಾಟ್ರ್ ಸೌಲಭ್ಯ ಇರುತ್ತೆ. ರೂಮಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮಲ್ಲೇ ಸ್ನಾನ ಮಾಡ್ಕೋಬೋದು. ವಾಕ್ ಮಾಡೋಕ್ಕೆ ಸ್ವಲ್ಪ ಜಾಗ ಇದೆ. ವಾಕ್ ಮಾಡ್ತಾರೆ. ಜೈಲು ಅನ್ಲಾಕು ಬೆಳಿಗ್ಗೆ ದರ್ಶನ್ ಸಾರ್ನ ಯಾರಾದ್ರೂ 7 ಗಂಟೆಗೆ ಲಾಕ್ ಮಾಡ್ತಾರೆ. ಮತ್ತು ರಾತ್ರಿ 7 ಗಂಟೆಗೆ ಅನ್ಲಾಕ್ ಮಾಡ್ತಾರೆ ಬೆಳಿಗ್ಗೆ. ಮತ್ತು ರಾತ್ರಿ 7 ಗಂಟೆಗೆ ಲಾಕ್ ಮಾಡ್ತಾರೆ. ಅವಾಗ ಆ ನೈಟ್ ಪೂರ್ತಿ ದರ್ಶನ್ ಸರ್ ಒಬ್ಬರು ಹೆಂಗಿರ್ತಾರಂತ ನಾವು ಥರ ಯೋಚನೆ ಮಾಡ್ತೀವಿ ನಾವು. ನಾನು ಆ ಥರ ಸಿಂಗಲ್ ಸೆಲ್ಲಲ್ಲಿ ಇದ್ದು ಬಂದವನೇ. ಅದು ಒಂಟಿ ಜೀವನ. ಖಂಡಿತ ಸ್ವಲ್ಪ ವೀಕ್ ಮೈಂಡ್ ಇರೋರು ಯಾರಾದರೂ ಆದರೆ ಹುಚ್ಚರಾಗೋದಂತ 100% ಖಚಿತ ಸರ್. ಅವ್ರಿಗೆ ವೀಕ್ ಮೈಂಡ್ ಇದ್ದರೆ, ಧೈರ್ಯ ಇತ್ತು ಅಂತಂದರೆ ಅವ್ರು ಬೇಕಾದ್ರೆ ಫೇಸ್ ಮಾಡ್ತಾರೆ ಅದನ್ನು. ವೀಕ್ ಮೈಂಡ್ ಇರೋ ಬಂದಿಗಳನ್ನ ಏನಾದರೂ ಅಲ್ಲಿಗೆ ಹಾಕ್ಬಿಟ್ರೆ 100% ಹುಚ್ಚರಾಗ್ಬಿಡ್ತಾರೆ ಅವರು. ದರ್ಶನ್ ಅವರು ಹೇಗೆ ಧೈರ್ಯವಾಗಿದ್ದಾರೆ ಸರ್? ಅವರು ತುಂಬ ನೊಂದಿದ್ದಾರೆ. ಅವರು ತುಂಬ ನೊಂದುಬಿಟ್ಟಿದ್ದಾರೆ. ಭಯಂಕರ ಭಾಳ ನೋವಲ್ಲಿದ್ದಾರೆ ಅವರು. ಅವ್ರ ಹತ್ರ ಅವ್ರಿಗೆ ಧೈರ್ಯ ಅಂದರೆ ಅವ್ರ ಕುಟುಂಬನೇ ಧೈರ್ಯ ಕೊಡಬೇಕು ಅವ್ರಿಗೆ. ಅವ್ರ ಅಭಿಮಾನಿಗಳು ಧೈರ್ಯ ಕೊಡಬೇಕಷ್ಟೇ. ತುಂಬ ನೋವಲ್ಲಿದ್ದಾರೆ ಸರ್. ಭಾಳ ನೋವಲ್ಲಿದ್ದಾರೆ ಸರ್. ಅಂದ್ರೆ ಅವ್ರ ಜೊತೆಗೆ ಯಾರಿಲ್ವಾ? ದರ್ಶನ್ ಅವರು ಒಬ್ಬರೇ ಸಿಂಗಲ್ ಆಗಿರೋದು ಸರ್? ಒಂದು 12x10 ಇರ್ಬೋದು ಅವ್ರ ರೂಮು. 12x10 ಇರ್ಬೋದು ರೂಮು. ಆ ರೂಮಲ್ಲಿ ಒಬ್ಬರು ಇದ್ದಾರೆ ಸರ್. ಅವ್ರ ಜೊತೆಲಿ ಯಾರನ್ನೂ ಹಾಕಿಲ್ಲ. ಸಿಂಗಲ್ ಒಬ್ಬರು ಇದ್ದಾರೆ ಅವರು. ಅಕ್ಕಪಕ್ಕ ಯಾರೂ ಇಲ್ಲ.